ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುಲಕರ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಿಮ್ಮ ಕನಸಿನಲ್ಲಿ ಏನಾದರೂ ಬಿಳಿ ನವಿಲು ಕಂಡರೆ ಏನರ್ಥ ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತದೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ಅದಕ್ಕೇನಾದರೂ ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು, ಏನೇ ಆಗಲಿ ಸಮಸ್ಯೆ, ಮನುಷ್ಯರ ಅಂದಮೇಲೆ ಸಮಸ್ಯೆ ಇದ್ದಿದೆ, ಯಾವುದೂ ಆದರೂ ಖಂಡಿತವಾಗ್ಲೂ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೊಬಹುದು. ಏನಾದರೂ ಪರಿಹಾರನೋ ಅಥವಾ ಸಮಾಧಾನದ ಮಾತು ಬೇಕಿದ್ದರೆ ಖಂಡಿತವಾಗ್ಲೂ ತಿಳಿಸಿ. ಪ್ರಶ್ನೆ ಸ್ಪಷ್ಟವಾಗಿರಲಿ. ಹಾಗೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ. ರಾಶಿ ನಕ್ಷತ್ರ ಎರಡೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಪ್ರಶ್ನೆಯನ್ನು ಬರೆದು ಕಳುಹಿಸಿ, ಹಾಗೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಯಾವುದಕ್ಕಾದರೂ ಅಂದರೆ ಅದನ್ನು ಕೂಡ ಖಂಡಿತ ಬರೆದು ಕಳಿಸಿ. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಕೆಲವು ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ತಿಳ್ಕೋಬೇಕು ಅನ್ನುವ ಒಂದು ಕುತೂಹಲ ಇರುತ್ತೆ. ಅದೇನಾದರೂ ಕುತೂಹಲ ಇದ್ದರೆ ಖಂಡಿತವಾಗ್ಲೂ ಡೇಟ್ ಆಫ್ ಬರ್ತನ್ನು ಬರೆದು ಕಳಿಸಿ. ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇನೆ. ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ, ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಕುಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಾನು ಹೇಳಿದೆ ಕನಸು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅಂತೆಲ್ಲ. ಪ್ರತಿಯೊಬ್ಬರಿಗೂ ಕನಸು ಬಿದ್ದೇ ಬೀಳುತ್ತೆ. ಮಲಗಿದ ತಕ್ಷಣ ಸುಮಾರು ಕನಸುಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದೆ. ನನಗೂ ಗೊತ್ತಿರುವಂಥದ್ದು, ನನಗೆ ತಿಳಿದಿರುವಂಥದ್ದು, ನನಗೆ ಏನಾದರೂ ಗೊತ್ತಿದ್ದರೆ ಅದನ್ನು ನಿಮಗೆ ಕೂಡ ಅಂದರೆ ಗೊತ್ತಿರುತ್ತೆ ಅಲ್ವಾ. ತುಂಬ ಮಂದಿ ಪ್ರಶ್ನೆ ಕೂಡ ಆಗ್ತಾಯಿದ್ರು, ಈ ಥರ ಕನಸು ಬೀಳುತ್ತೆ, ಆ ಥರ ಕನಸು ಬೀಳುತ್ತೆ, ಯಾವ ಥರ ಏನು ಅಂತ ತುಂಬ ಪ್ರಶ್ನೆಗಳು ಮುಂಚೆ ತುಂಬ ಬರ್ತಾಯಿದ್ವು. ಅದಕ್ಕೆ ನಾನು ನನಗೆ ಗೊತ್ತಿದ್ದ ಒಂದು ಮಾಹಿತಿಯನ್ನು ನಿಮಗೂ ತಿಳಿಸುವಂಥದ್ದು. ಹಾಗೆಯೇ ಬ್ರಹ್ಮಮುಹೂರ್ತದಲ್ಲಿ ಬಿದ್ದಂಥ ಕನಸು ಮುಂದಿನ ಸೂಚನೆಯನ್ನು ನೋಡುವಂಥದ್ದು. ನಾಳೆನೇ ಅಂದರೆ ಇವತ್ತು ಕನಸು ಬಿತ್ತು ನಾಳೆನೇ ಒಳ್ಳೆಯದಾಗಬೇಕು ಅಂತ ಏನು ಅಲ್ಲ, ಮುಂದೆ ಏನಾಗುತ್ತೆ ಅನ್ನೋದರ ಒಂದು ಸೂಚನೆ ಆಗಿರುತ್ತೆ, ಮುನ್ಸೂಚನೆ ಆಗಿರುತ್ತೆ. ಅದರಲ್ಲಿ ಬಿಳಿ ನವಿಲು ಏನಾದರೂ ನಿಮ್ಮ ಕನಸಿನಲ್ಲಿ ನವಿಲು ಕಂಡ್ರೇ ಒಳ್ಳೆಯದು. ಅದರಲ್ಲಿ ಕೂಡ ಬಿಳಿ ನವಿಲು ಕಂಡ್ರೆ ತುಂಬಾ ಒಳ್ಳೆಯದು. ಏನಾದರೂ ನೀವು ಆರ್ಥಿಕ ಸಂಕಷ್ಟದಲ್ಲಿ ಇದ್ದರೆ ಅದೆಲ್ಲ ಮುಂದಿನ ದಿನಗಳಲ್ಲಿ ಸುಧಾರಣೆ ಆಗುತ್ತೆ, ಧನ ಅಭಿವೃದ್ಧಿ ಆಗುತ್ತೆ, ಮತ್ತು ಕುಟುಂಬದಲ್ಲಿ ಒಂದು ಒಳ್ಳೆಯ ಶಾಂತಿ ನೆಮ್ಮದಿ ಬರುತ್ತೆ. ಹಾಗೆಯೇ ನಿಮ್ಮ ಆರ್ಥಿಕ ಮುಗ್ಗಟ್ಟು ಏನಾದರೂ ಇದರದ್ದು ದೂರವಾಗುತ್ತೆ. ಯಾವುದೋ ಒಂದು ಹಣದ ಹರಿವು ಬರುವಂಥದ್ದು, ಇದೆಲ್ಲ ಸೂಚಿಸುವಂಥದ್ದು ಈ ಬಿಳಿ ನವಿಲು ಏನಾದರೂ ಕನಸಿನಲ್ಲಿ ಬಂದರೆ ತುಂಬ ಅದೃಷ್ಟವನ್ನು ತರುವಂಥದ್ದು, ತುಂಬ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳ್ಬೋದು. ಧನ್ಯವಾದಗಳು.